ನೆಕ್ಸ್ಟ್ ಲೆವೆಲ್ ಗುರು. ಏನ್ ಮಜಾ ಬರ್ತಾ ಇದೆ ಅಂದ್ರೆ ಓಡ್ಸಕ್. ಈ ಗಾಡಿ ಸಕ್ಕದಾಗಿದೆ ಅಲ್ಲ, ರೆಡ್ ಕಲರ್ ಹಂಗೆ ಎದ್ದು ಕಾಣಿಸ್ತಾ ಇದೆ. ಈ ಗಾಡಿ ಸ್ಟಾಪ್ ಆಗಿ ತುಂಬಾ ವರ್ಷ ಆಗಿದ್ರೇನು ಇದ್ರಲ್ಲಿ ಏನೋ ಒಂಥರ ಮಜಾ ಇದೆ ಗಾಡಿ ಓಡ್ಸೋಕೆ. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದ್ರೆ ದ ಮಹೇಂದ್ರ ಮೋಜೋ. ನೋಡಿ ಗುರು, ಏನ್ ಕದರ ಕಾಣಿಸ್ತಾ ಇದೆ ಗಾಡಿ ಮಾತ್ರ. ಈ ಗಾಡಿಗೆ ಮೋಜಾ ಅಂತ ಹೆಸರು ಹೆಂಗ್ ಬಂತು ಅಂದ್ರೆ ಪೋಗೋ ನೋಡೋರ್ಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಒಂದು ಕಾರ್ಟೂನ್ ಬರ್ತಾ ಇತ್ತು, ದ ಪವರ್ ಪಫ್ ಗರ್ಲ್ಸ್ ಅಂತ. ಅದ್ರಲ್ಲಿ ಒಂದು ವಿಲ್ಲನ್ ಇದ್ದ, ಅವನ ಹೆಸರು ಮೋಜೋ ಅಂತ. ನೋಡಕ್ಕೆ ಅದೇ ತರ ಇತ್ತು ಈ ಗಾಡಿ ಅಂತ ಅವನ ಹೆಸರೇ ಎತ್ತಿ ಇದಕ್ಕೆ ಹಾಕ್ಬಿಟ್ಟು ಮಹೇಂದ್ರ ಮೋಜೋ ಅಂತ ಬಿಟ್ಬಿಟ್ರು. ಅಡ್ವೆಂಚರ್ದು ಹೊಸ ಕಲರ್ ನೋಡಿ, ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಅಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾರೆ ಅದು ಈ ಕಲರ್. ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನೋಡಿ, ಸಕ್ಕದಾಗಿ ಕಾಣಿಸ್ತಾ ಇದೆ ಕಲರು. ತುಂಬ ಜನಗೆ ಮಹೇಂದ್ರದಲ್ಲಿ ಮಹೇಂದ್ರ ತಾರು, ಮಹೇಂದ್ರ XUV, ಮಹೇಂದ್ರ ಟ್ರಕ್ ಮಾತ್ರನೇ ಗೊತ್ತಿತ್ತು. ಆದ್ರೆ ಮಹೇಂದ್ರದಲ್ಲಿ ಒಂದು ಬೈಕ್ ಕೂಡ ಬಿಟ್ಟಿದ್ರು, ಅದೇ ಬೈಕು ಮಹೇಂದ್ರ ಮೋಜೋ. ಏನ್ ಬಾಂಬ್ ಆಗಿ ಕಾಣಿಸ್ತಾ ಇದೆ ನೋಡಿ ಗುರು ಈ ಬೈಕು. ತುಂಬಾ ಜನ ಬಂದ್ಬಿಟ್ಟು ಮೋಜೋಗೆ ಮತ್ತೆ ಡ್ಯೂಕ್ಗೆ ಕಂಪೇರ್ ಮಾಡ್ತಾರೆ. ಆದ್ರೆ ಡ್ಯೂಕ್ ಹೇಳೋದ್ ಬಂದ್ಬಿಟ್ಟು ಅವು ಫಾಸ್ಟ್ ಅಂತ, ಮೋಜೋ ಹೇಳೋದ್ ಬಂದ್ಬಿಟ್ಟು ಅವು ಫಾರ್ ಅಂತ. ನನಗೆ ಮೋಜೋದಲ್ಲೇ ಇಷ್ಟ ಆಗಿದ್ ಫೀಚರ್ ಬಂದ್ಬಿಟ್ಟು ಇದ್ರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಇಗ್ನಿಷನ್ ಆನ್ ಮಾಡಿದ್ರೆ ZX10R ತರ ಲೈಟ್ ಬರ್ತಾ ಇದೆ ನೋಡಿ, ಸಕ್ಕದಾಗಿರುತ್ತೆ ಗುರು ಅದು ನೋಡೋಕ್ಕೆ. ಅದು ಬಿಟ್ಟರೆ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ RPM ತೋರಿಸುತ್ತೆ, ಈ ಕಡೆ ಸ್ಪೀಡ್ ತೋರಿಸುತ್ತೆ, ಫ್ಯೂಲ್ ತೋರಿಸುತ್ತೆ. ಈ ಕಡೆ ಬಂದ್ಬಿಟ್ಟು ಅದೇ ನ್ಯೂಟ್ರಲ್ಲು, ಸೈಡ್ ಸ್ಟ್ಯಾಂಡು, ABSದು ಅದು ತೋರಿಸುತ್ತೆ. ಟೂರಿಂಗ್ ಎಲ್ಲ ಹಿಮಾಲಯ ಅಡ್ವೆಂಚರ್ 390 ಅನ್ಕೊಂಡಿದ್ರೆ ತಪ್ಪು ಗುರು. ಈ ಗಾಡಿ ಕೂಡ ಅದರಲ್ಲಿದೆ. ಟೂರಿಂಗ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಬರುತ್ತೆ ಈ ಗಾಡಿ. ಆರ ನೋಡೋಣ ಈ ಗಾಡಿಯಲ್ಲಿ ಹೆಂಗೆ ಬರುತ್ತಂತ. ಆರನ್ಗೆ ಬಾಯಲ್ಲಿ ಏನೋ ತುರ್ಕಿರೋ ಥರ ಬರ್ತಾ ಇದೆ ಸೌಂಡ್ ಈ ಗಾಡಿಯಲ್ಲಿ. ನೋಡಿ, ಮಹೇಂದ್ರ ಬೈಕು, ಮಹೇಂದ್ರ ಕಾರ್ ಹೋಗ್ತಾ ಇದೆ ಮುಂದ್ಗಡೆ. ಈ ಗಾಡಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಗುರು. ಆದ್ರೆ ಒನ್ ಟೈಮ್ ಈ ಗಾಡಿ ಓಡಿಸಿದ್ರೆ 100% ಸಕ್ಕದಾಗಿದೆ ಅಂತ ಹೇಳೋದು ಮಾತ್ರ ಗ್ಯಾರಂಟಿ. ಪ್ರೀತಿಗೆ ನಾನ್ ಗ್ಯಾರಂಟಿ. ಮೋಜೋ ಅಲ್ಲೇ ಬೇರೆ ಗಾಡಿಗಿಂತ ಡಿಫ್ರೆಂಟ್ ಆಗಿರೋದು ಬಂದ್ಬಿಟ್ಟು ಇದ್ರಲ್ಲಿರೋ ಹೆಡ್ಲೈಟ್ ಗುರು. ನೋಡಿ, ಕಾರಲ್ಲಿ ಕೊಡ್ತಾರ ಗೊತ್ತಾ, ಅದೇ ಹೆಡ್ಲೈಟ್ ನೆತ್ತಿ ಇದಕ್ಕೆ ಹಾಕ್ಬಿಟ್ಟಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಈ ಗಾಡಿ ಬಿಟ್ಟಾಗ ಬಂದ್ಬಿಟ್ಟು ಇದ್ರ ಕಾಸ್ಟ್ ಬಂದ್ಬಿಟ್ಟು 2.5 ಲಕ್ಷ ಇತ್ತು ಗುರು. ಸ್ಟಾಕ್ ಅಲ್ಲೇ ಇದಕ್ಕೆ ಪೆರಿಲಿ ರೋಸಾ 2 ಟೈರ್ಸ್ ಕೊಡ್ತಾ ಇದ್ರು. ಈ ಗಾಡಿನ ಸಿಟಿ ಒಳಗಡೆ ಎತ್ಕೊಂಡೋದ್ರೆ ತುಂಬಾ ಜನ ವಿಚಿತ್ರವಾಗಿ ನೋಡ್ತಾರೆ ಗುರು. ಯಾಕಂದ್ರೆ ಎಲ್ಲಾ ಗಾಡಿಗಿಂತ ಒಂಥರ ಡಿಫ್ರೆಂಟ್ ಆಗಿದೆ, ಹಂಗೆ ಏಲಿಯನ್ ಗಾಡಿ ತರ ಇದೆ ಈ ಗಾಡಿ. ಇದ್ರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 294cc, 25 bhp ಮತ್ತೆ 30 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮಹೇಂದ್ರದವರು ಮೋಟಾರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡಿದ್ ಬಂದ್ಬಿಟ್ಟು 2008ರಲ್ಲಿ. ಆಲ್ಮೋಸ್ಟ್ 18 ವರ್ಷ ಆದ್ರೇನು ಮಹೇಂದ್ರದಲ್ಲಿ ಎಲ್ಲಾರ್ಗು ನೆನ್ಪಿರೋ ಗಾಡಿ ಅಂದ್ರೆ ಅದು ಮಹೇಂದ್ರ ಮೋಜೋನೆ. ಈ ಗಾಡಿ ಬಂದ್ಬಿಟ್ಟು 2010ರಲ್ಲಿ ಏನೋ ಆಟೋಮೊಬೈಲ್ ಅಲ್ಲಿ ಶೋಕೇಸ್ ಮಾಡಿದ್ರು. ಅದಾಗಿ 5 ವರ್ಷ ಆದ್ಮೇಲೆ ಲಾಂಚ್ ಮಾಡಿದ್ದು. ನೋಡಿ, ಇದ್ರಲ್ಲಿರೋ ಬ್ರೇಕ್ ಕ್ಯಾಲಿಪರ್ಸ್ ಮತ್ತೆ ಡಿಸ್ಕ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಡಿಸ್ಕ್ ಬಂದ್ಬಿಟ್ಟು ಸ್ಟಾರ್ ಡಿಸ್ಕ್, ಸಕ್ಕದಾಗಿದೆ ಡಿಸೈನು. ಅದೇ ಕ್ಯಾಲಿಪರ್ ನೋಡಕ್ ಹೋದ್ರೆ ಯಾವುದೇ ತರ ನಿಸಿನೋ ಬೈಬ್ರೆ ಇಲ್ಲ. ಯಾವ್ದೋ ಜುವಾನ್ ಅಂತ ಇದೆ ನೋಡಿ, ಆ ಕಂಪನಿದು ಕ್ಯಾಲಿಪರ್ಸ್. ಬ್ರೇಕಿಂಗ್ ಕೂಡ ಅಷ್ಟೇ ಗುರು, ಸಿಕ್ಕಾಪಟ್ಟೆ ಶಾರ್ಪ್ ಆಗಿ ಹಿಡಿತಾ ಇದೆ. ಬ್ರೇಕಿಂಗ್ ಬಗ್ಗೆ ಮಾತಾಡಂಗಿಲ್ಲ. ಸ್ವಲ್ಪ ಬೈಕ್ಗಳು ಪಾಪ್ಯುಲರ್ ಆಗಿರುತ್ತೆ, ಸ್ವಲ್ಪ ಬೈಕ್ಗಳು ಪವರ್ಫುಲ್ ಆಗಿರುತ್ತೆ. ಆದ್ರೆ ಸ್ವಲ್ಪ ಬೈಕ್ಗಳು ಮಾತ್ರನೇ ಕಲ್ಟ್ ಫೇವರೇಟ್ ಆಗಿ ಉಳ್ಕೊಳೋದ್ ಗುರು. ಈ ಗಾಡಿ ಸ್ಟಾಪ್ ಆಗಿ ತುಂಬಾ ವರ್ಷ ಆಗಿದ್ರೇನು ಇದ್ರಲ್ಲಿ ಏನೋ ಒಂಥರ ಮಜಾ ಇದೆ ಗಾಡಿ ಓಡ್ಸೋಕೆ. ಕಲರ್ ಕೂಡ ಅಷ್ಟೇ ಗುರು, ಏನ್ ಬಾಂಬ್ ಆಗಿ ಕಾಣಿಸ್ತಾ ಇದೆ ನೋಡಿ. ಬ್ಲ್ಯಾಕ್ ಕಲರು ಮತ್ತೆ ಚಾರ್ಸಿ ಬಂದ್ಬಿಟ್ಟು ಗೋಲ್ಡ್ ಅಲ್ಲಿ ಕೊಟ್ಟಿದ್ದಾರೆ. ನಿಜ ಗುರು, ನೋಡಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಲುಕ್ ಎಲ್ಲ ಎರಡನೇ ವಿಷಯ ಆದ್ರೆ ಕೂಡ ಇದ್ರಲ್ಲಿರೋ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿದೆ ಗುರು. ಏನ್ ಹೊಡಿತಾ ಇದೆ ಅಂದ್ರೆ ಈ ಗಾಡಿ. ಇದ್ರಲ್ಲಿರೋ ಎಕ್ಸಾಸ್ಟ್ ನೋಡಕ್ ಹೋದ್ರೆ ಇದು ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರ್, ಆದ್ರೆ ಡುವೆಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಸ್ಟಾಕ್ ಅಲ್ಲೇ ಇದಕ್ಕೆ ಎಕ್ಸಾಸ್ಟ್ ಕೊಡ್ತಾರೆ, ಅದ್ರ ಜೊತೆ DB ಕಿಲ್ಲರ್ ಕೂಡ ಕೊಡ್ತಾರೆ ಗುರು. DB ಕಿಲ್ಲರ್ ಬಿಚ್ಚಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಇದ್ರಲ್ಲಿ DB ಕಿಲ್ಲರ್ ಬಿಚ್ಚಿದಿರಿ, ತೋರಿಸ್ತೀನಿ ಇದ್ರಲ್ಲಿರೋ ಸೌಂಡು. ಎಕ್ಸಾಸ್ಟ್ ನೋಟ್ ಮಾತ್ರ ತೋರಿಸ್ತೀನಿ ನೋಡಿ, ಅಲ್ಲಿ ತೋರ್ಸಕ್ಕಾಗಿಲ್ಲ, ಸೈಲೆಂಟ್ ಆಗಿತ್ತು. ಇಲ್ಲೂ ಸೈಲೆಂಟ್ ಆಗಿದೆ, ಸಿಕ್ಕಾಪಟ್ಟೆ ಲೌಡ್ ಆಗಿದೆ ಎಕ್ಸಾಸ್ಟ್ ಇದ್ರದ್ದು. ಈ ಗಾಡಿನ ಪೊಲೀಸ್ ಅವ್ರು ಹಾಕೊಂಡ್ರೆ ಫಸ್ಟ್ ಕೇಳೋ ಮಾತೆ, ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡಾ ಹೊಡಿಲ್ಲ. ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ದೀರಪ್ಪ ಅಂತ. ಆದ್ರೆ ಅವರು ಗೊತ್ತಿಲ್ಲ ಈ ಗಾಡಿ ಸ್ಟಾಕ್ ಅಲ್ಲೇ ಈ ಮಟ್ಟಕ್ಕೆ ಸೌಂಡ್ ಬರುತ್ತೆ ಅಂತ. ಮೈಲೇಜ್ ನೋಡಕ್ ಹೋದ್ರೆ ಈ ಗಾಡಿಯಲ್ಲಿ ಸಿಟಿಯಲ್ಲೆಲ್ಲ ಎತ್ಕೊಂಡು ಹೋದ್ರೆ ಒಂದು 25ರಿಂದ 28 ಕೊಡ್ಬೋದು. ಅದೇ ಹೈವೇ ಎಲ್ಲ ಎತ್ಕೊಂಡು ಹೋದ್ರೆ ಒಂದು 30ರಿಂದ 32 ಕೊಡ್ಬೋದು ಅಷ್ಟೇ. ಈ ಗಾಡಿ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಗಾಡಿಯಲ್ಲಿ. ಇದ್ರಲ್ಲಿರೋ ವೀಲ್ಸ್ ನೋಡಕ್ ಹೋದ್ರೆ 17 ಇಂಚ್ ಕೊಟ್ಟಿದ್ದಾರೆ. ಆದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 110 ಸೆಕ್ಷನ್ ಮತ್ತೆ ರೇರ್ ಬಂದ್ರೆ 150 ಸೆಕ್ಷನ್. ಹಿಂದೆಯಿಂದ ನೋಡಕ್ಕೆ ನೋಡಿ ಏನ್ ಮ್ಯಾಸಿವ್ ಆಗಿ ಕಾಣಿಸ್ತಾ ಇದೆ ಗಾಡಿ. ಅಬ್ಬಾ ಅಬ್ಬಾ ಅಬ್ಬಾ,
ಆಫ್ ರೋಡ್ ಏನಾದ್ರು ಟ್ರೈನಿಂಗ್ ಮಾಡ್ಬೇಕಂದ್ರೆ ಬೆಂಗಳೂರು ರೋಡ್ಸ್ಗೆ ಬನ್ನಿ, ನೀವು ಪೇ ಮಾಡಂಗಿಲ್ಲ ಆಫ್ ರೋಡ್ ಕಲಿಯೋಕ್ಕೆ. ಈ ಥರ ರೋಡಲ್ಲೇ ಕಲ್ತಿ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ಬೋದು. ಒನ್ ಆಫ್ ದ ಅಂಡರ್ ರೇಟೆಡ್ ಗಾಡಿ ಅಂದ್ರೆ ಇದು ಗುರು. ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಹೆಸರು ಮಾಡಿಲ್ಲ ಈ ಗಾಡಿ, ಆದ್ರೆ ಇವಾಗಿರೋ ಜಾವಾ ಇಂಜಿನ್ ಇದ್ರ ಬೇಸಿಸ್ ಮೇಲೆನೆ ಮಾಡಿರೋದು. ಇದ್ರಲ್ಲಿರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ, ಅದೇ ರೇರ್ ಬಂದ್ರೆ ಮೋನೋಶಾಕ್ ಕೊಟ್ಟಿದ್ದಾರೆ. ಮತ್ತೆ ಇದ್ರಲ್ಲಿರೋ ಇಂಜಿನ್ ಅಲ್ಲಿ ಬ್ರಾಂಡಿಂಗ್ ಮಾಡಿದ್ದಾರೆ ನೋಡಿ ಗುರು, ಮಹೇಂದ್ರ ಸಿಂಬಲ್ ಹಾಕಿದ್ದಾರೆ. ಇದು ಕೂಡ ಒಂಥರ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ. ಇಂಡಿಯಾದಲ್ಲಿ ಮಹೇಂದ್ರ ಕಂಪನಿ ಬೈಕ್ ಮಾತ್ರನೇ ಮೋಟೋ3 ಅಲ್ಲಿ ಕಾಂಪೀಟ್ ಮಾಡಿದ್ದು. ಮೋಟೋ3 ಅಂದ್ರೆ ಮೋಟೋ ಜಿಪಿಗೆ ಫಸ್ಟ್ ಸ್ಟೆಪ್ ಅಂತ. ಅದು ಬಂದ್ಬಿಟ್ಟು 250cc ರೇಸಿಂಗು. ತಾರ್ ಗುರು ಏನ್ ಹೇಳ್ಕೊಂತದೆ ನೋಡಿ. ನೆಕ್ಸ್ಟ್ ಲೆವೆಲ್ ಗುರು, ಏನ್ ಮಜಾ ಬರ್ತಾ ಇದೆ ಅಂದ್ರೆ ಓಡ್ಸಕ್ ಈ ಗಾಡಿ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ ಗುರು. ಸಿಗ್ನಲ್ ಅಲ್ಲಿ ನಿಂತಿರ್ಬೇಕಾದ್ರೆ ಒಂದ್ ಮಾತು ಹೇಳ್ಬೇಕು ಅನ್ಸ್ತು ಗುರು. ಇವಾಗ ನೀನೇನಾದ್ರು ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗ್ಬಿಟ್ರೆ ಹಂಗೆ ನೀನ್ ಬೈಕ್ ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀಯಾ? ಇಲ್ಲ ತಾನೆ, ವೆಯ್ಟ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಆದ್ಮೇಲೆ ನೀನ್ ಬೈಕ್ ನ ತಗೊಂಡು ಹೋಗ್ತೀಯಾ. ಅದೇ ತರ ಲೈಫ್ ಕೂಡ, ವೆಯ್ಟ್ ಮಾಡಿದ್ರೆ ರೋಡ್ ತರ ಫ್ರೀ ಆಗುತ್ತೆ, ಜಾಲಿಯಾಗಿ ಹೋಗ್ಬೋದು. ಅದಕ್ಕೆ ವೆಯ್ಟ್ ಮಾಡಿ, ನಿಮ್ಗಾಗಿ ನಿಮ್ ಟೈಮ್ ಬರುತ್ತೆ, ಅವಾಗ ನೋಡ್ಕೊಳ್ಳೋಣ ಅಷ್ಟೇ.